ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್ ನೋಡಿ, ಇದು ನಾನು ಲಾಸ್ಟ್ ಟೈಮ್ ತೋರಿಸಿರೋವಂಥ ವಿಡಿಯೋ. ಇದು ಅಂದರೆ ಲಾಸ್ಟ್ ಟೈಮ್ ಅಂದರೆ ನೆನ್ನೆ ತೋರಿಸಿದಂಥ ವಿಡಿಯೋ. ಹೇಗೆ ಮಾಡೋದು ಅಂತ ನಿಮಗೆ ಈಗಾಗಲೇ ಗೊತ್ತಿದೆ. ಈ ಡಿಸೈನ್ನ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸೋ ಥರ ಹಾಕೋಣ ಅಂತ ಐಡಿಯಾ ಮಾಡಿದೆ. ಸೊ ಅದನ್ನು ಹೇಗೆ ಹಾಕೋದು ಅಂತ ನೋಡ್ತೀನಿ. ಆಮೇಲೆ ನಾನು ಈಗಾಗಲೇ ಆ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ 2 ಕಲರ್ಸ್ ಯೂಸ್ ಮಾಡಿದ್ದೀನಿ. ನೋಡಿ, ನೀವು ಎಷ್ಟು ಕಲರ್ಸ್ ಇದೆ ಸೀರೆಯಲ್ಲಿ ಅಷ್ಟು ಕಲರ್ಸ್ನ ಯೂಸ್ ಮಾಡ್ಬೋದು. ಆಮೇಲೆ ನೋಡಿ, ಈ ಥರ ಕೂಡ ಯೂಸ್ ಮಾಡ್ಬೋದು. ನೋಡಿ, ಇದು ಸ್ವಲ್ಪ ನಂದು ಜಾಸ್ತಿ ಆಗಿದೆ, ಬಟ್ ಈ ಥ್ರೆಡ್ ಖಾಲಿ ಆಯ್ತು ಅಂದ್ಬಿಟ್ಟು ನಾನು ನೆಕ್ಸ್ಟ್ ಗೋಲ್ಡ್ ಕಲರ್ನ ಕಂಟಿನ್ಯೂ ಮಾಡಿದೆ. ನೋಡಿ, ಆಮೇಲೆ ಇದನ್ನು ಕರೆಕ್ಟಾಗಿ ಹಾಫ್ ಸರ್ಕಲ್ ಥರ ನಾವು ಫಿನಿಷ್ ಮಾಡಿಕೊಂಡು ಆಮೇಲೆ ಈ ಥರ ವರ್ಕ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಹೇಗೆ ಇಷ್ಟ ಆಗುತ್ತೆ ನೀವು ಆ ಥರ ಫಿಲ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನನ್ನ ವಿಡಿಯೋದಲ್ಲಿ ನೋಡಿ ಇದನ್ನು ಹೇಗೆ ಇದು ಡೋನಟ್ಸ್ನ ಯೂಸ್ ಮಾಡಿಕೊಂಡು ಈ ಥರ ಫಿಲ್ ಮಾಡೋದು ಹೇಗೆ ಅಂತ ವಿಡಿಯೋದಲ್ಲಿ ಇದೆ, ವಿಸಿಟ್ ಮಾಡಿ. ಈಗ ಈ ಡಿಸೈನ್ನ ಇನ್ನೂ ಸ್ವಲ್ಪ ಹೈಲೈಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡಿ, ಈಗ ನಾನು 6 ದಾರ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ನೋಡಿ, ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಲ್ವ ಸ್ಮಾಲ್ ಬೀಡ್ಸು, ಈ ಥರ ಕೂಡ ತೊಗೊಂಡಿದ್ದೀನಿ. ನಿಮಗೆ ಒಂದು ವೇಳೆ ಅದು ಬೇಡ ಅಂದರೆ ನಿಮ್ಮ ಹತ್ರ ಯಾವುದು ಅವೈಲೇಬಲಲ್ಲಿ ಇರುತ್ತೋ ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ಬನ್ನಿ, ಇವತ್ತಿನ ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಮೊದಲಿಗೆ ನಾವು ಎವ್ರಿ ಟೈಮ್ ಲಾಕ್ ಮಾಡೋ ಥರ 2 ಟೈಮ್ಸು ಲಾಕ್ ಮಾಡ್ತೀನಿ. ಟೂ ಟೈಮ್ಸ್ ಲಾಕ್ ಆಯಿತು ಫ್ರೆಂಡ್ಸ್. ಈಗ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ, ಕರೆಕ್ಟಾಗಿ ಇದ್ರ ಪಕ್ಕದಲ್ಲೇ ಹೋಗಿ ಥ್ರೆಡ್ನ ತರ್ತೀನಿ. ತಂದಾಗ ನೋಡಿ, ನೀಡಲ್ ಮೇಲೆ 3 ದಾರ ಆಗುತ್ತೆ. 3ರಲ್ಲಿ ಮೊದಲು 2ರಲ್ಲಿ 1 ಮಾಡ್ಕೋತೀನಿ, ಆಮೇಲೆ 2ರಲ್ಲಿ 1 ಮಾಡ್ಕೋತೀನಿ. ಸೊ ಸ್ಟಾರ್ಟಿಂಗಲ್ಲಿ ನಾನು ಇದನ್ನು ಫ್ರೆಂಡ್ಸ್ 4 ಟೈಮ್ಸು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೋಡಿ, ಇದು ಸೆಕೆಂಡ್ ಟೈಮ್, ಬಟ್ ಈ 2 ಚೈನ್ ಏನು ಹಾಕಿದ್ದೀನಲ್ವ, ನಾನು ಅದನ್ನು ಕೂಡ ಕನ್ಸಿಡರ್ ಮಾಡ್ತಾಯಿದ್ದೀನಿ. ಇಲ್ಲಿ ಅದನ್ನು ಸೇರಿಸಿ 4 ಡಬಲ್ ಕ್ರೋಶೆ ಥರ ಕನ್ಸಿಡರ್ ಮಾಡ್ತೀನಿ. ನೀವು ಅದನ್ನು ಬಿಟ್ಟು ಮಾಡೋದಾದರೆ 3 ಸತಿ ಮಾಡ್ಕೊಳ್ಳಿ, 4 ಸತಿ ಕೂಡ ಮಾಡ್ಕೋಬೋದು. ನೋಡಿ, 4 ಸತಿ ಡಬಲ್ ಕ್ರೋಶೆ ಆಗಿದ ತಕ್ಷಣ ಈಗ ನಾನಿಲ್ಲಿ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನೀವಿಲ್ಲಿ ನೋಡಿ, ಯಾವುದಾದ್ರೂ ಒಂದು ಬೀಡನ್ನ ಹಾಕ್ಕೊಂಡು ಈ ಥರ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ, ಕರೆಕ್ಟಾಗಿ ಇಲ್ಲೇ ಒಂದು ಬೀಡ್ನಷ್ಟು ಗ್ಯಾಪ್ ಬಿಟ್ಬಿಟ್ಟು ಆ ಬೀಡ್ಗೆ ಎಷ್ಟು ಪ್ಲೇಸ್ ಬೇಕೋ ಅಷ್ಟೇ ಗ್ಯಾಪ್ ಕೊಟ್ಬಿಟ್ಟು ನೋಡಿ, ಮತ್ತೆ ಡಬಲ್ ಕ್ರೋಶೆ ಮಾಡ್ತೀನಿ. ಈಗ ನಾವು ಆ ಕಡೆ ಅಂದರೆ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಾನು 4 ಟೈಮ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ 3 ಟೈಮ್ಸ್ ಮಾಡ್ತೀನಿ ಅಷ್ಟೇ. ನೋಡಿ, ಬೀಡ್ ಇನ್ಸರ್ಟ್ ಆದಮೇಲೆ 3 ಟೈಮ್ಸು ನಾನು ಮಾಡಿದ್ದೀನಿ. 3 ಟೈಮ್ಸ್ ಡಬಲ್ ಕ್ರೋಶೆ ಆಗಿದ ತಕ್ಷಣ ನೋಡಿ, 2 ಚೈನ್ ಹಾಕೋತೀನಿ. 2 ಅಥವಾ 3 ಹಾಕ್ಕೊಳ್ಳಿ, 3ನೇ ಹಾಕ್ಕೊಂಡಿದ್ದೀನಿ ನಾನು. 3 ಹಾಕ್ಕೊಂಡು ಕರೆಕ್ಟಾಗಿ ನೋಡಿ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಸಾರಿ, ಸೂಜಿ ಮೇಲೆ ಥ್ರೆಡ್ ಹಾಕ್ಕೊಂಡಿಲ್ಲ, ಥ್ರೆಡ್ ಹಾಕ್ಕೊಂಡು ನೋಡಿ, ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಡಬಲ್ ಕ್ರೋಶೆ ಆಗುತ್ತೆ. ನೋಡಿ, 1 ಡಬಲ್ ಕ್ರೋಶೆ ಆಯಿತು. ಈಗ ಮತ್ತೆ ಇಲ್ಲಿ ಕೂಡ 3 ಟೈಮ್ಸು ಡಬಲ್ ಕ್ರೋಶೆ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, 2 ಟೈಮ್ಸ್ ಆಯಿತು. ಈಗ ಮತ್ತೆ ಇನ್ನೂ ಒಂದು ಸತಿ ಕೂಡ ನೋಡಿ, ಇನ್ನೂ 1 ಟೈಮ್ ಕೂಡ ಡಬಲ್ ಕ್ರೋಶೆ ಮಾಡಿದ್ದೀನಿ. ಮತ್ತು ಈಗ ಒಂದು ಸ್ಮಾಲ್ ಬೀಡ್ ಇನ್ಸರ್ಟ್ ಮಾಡ್ತೀನಿ. ಇನ್ಸರ್ಟ್ ಮಾಡಿಕೊಂಡು ಸೂಜಿ ಮೇಲೆ ದಾರ ಹಾಕಿ ನೋಡಿ, ಇದ್ರ ಪಕ್ಕದಲ್ಲೇ ಅದಕ್ಕೆ ಒಂದು ಬೀಡ್ ಕುತ್ಕೊಳ್ಳೋಕ್ಕೆ ಎಷ್ಟು ಪ್ಲೇಸ್ ಬೇಕೋ ಅಷ್ಟು ಮಾತ್ರ ಬಿಟ್ಬಿಟ್ಟು ನಾನು ಥ್ರೆಡ್ನ ಹಾಕಿ ನೀಡಲ್ನ ತರ್ತಾಯಿದ್ದೀನಿ. ತಂದುಬಿಟ್ಟು ಮತ್ತೆ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇದಕ್ಕೆ ಕುಚ್ಚು ಕೂಡ ಕಟ್ಕೋಬೋದು ಫ್ರೆಂಡ್ಸ್ ನೀವು. ಹಾಗೆ ವಿತೌಟ್ ಕುಚ್ಚಿಂದನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಹೇಗೆ ಲೈಕ್ ಆದರೆ ಹಾಗೆ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈಗ ನಾನು ಬೀಡ್ಗಿಂತ ಮುಂಚೆ 3 ಟೈಮ್ಸ್ ಡಬಲ್ ಕ್ರೋಶೆ, ಬೀಡ್ ಆದಮೇಲೆ ಕೂಡ 3 ಟೈಮ್ಸ್ ಡಬಲ್ ಕ್ರೋಶೆ ಮಾಡಿದ್ದೀನಿ. ಆದಮೇಲೆ ನೋಡಿ ಫ್ರೆಂಡ್ಸ್, ಒಂದು ಚೈನ್ ಹಾಕ್ಕೊಂಡಿದ್ದೀನಿ. ಚೈನ್ ಹಾಕ್ಕೊಂಡು ನಾವು ಆಗಲೇ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ನೋಡಿ, ಈ ಥರ ಡೋನಟ್ಸ್ನ ಇದನ್ನು ಸೀದಾ ಉಲ್ಟಾ ನೋಡ್ಕೊಳ್ಳಿ, ಕರೆಕ್ಟಾಗಿ ಸೀದಾ ಮಾಡಿ ಇಟ್ಕೊಂಡು ನೋಡಿ, ಫಸ್ಟು 6 ಥ್ರೆಡ್ ಒಳಗಡೆ ನೀಡಲ್ನ ಈ ಥರ ಹಾಕಿ ಇಟ್ಕೋಬೇಕು ನಾವು. ನೋಡಿ, ಇಟ್ಕೊಂಡು ಈಗ ನೋಡಿ, ಈ ಕಡೆ ಬೀಡ್ನಿಂದ ಆ ಕಡೆ ಬೀಡ್ವರೆಗೂ ಒಂದು ನಿಮಿಷ ನೋಡಿ, ಈ ಬೀಡಿಂದ ಈ ಬೀಡ್ವರೆಗೂ ಕರೆಕ್ಟು ಸೆಂಟ್ರ್ ಪಾಯಿಂಟ್ ಎಲ್ಲಿ ಅನಿಸುತ್ತೆ ನಿಮಗೆ, ಮಿಡಲ್ ಎಲ್ಲಿ ಅನಿಸುತ್ತೆ ಅಲ್ಲಿ ನಾವು ಈಗ ಲಾಕ್ ಮಾಡಬೇಕು.
ಬಟ್ ಫಸ್ಟ್ ನಾವು 6 ಥ್ರೆಡ್ ಒಳಗಡೆ ನೀಡಲ್ ಹಾಕ್ಕೊಂಡು ನೋಡಿ ಎಲ್ಲಿ ಕರೆಕ್ಟು ಸೆಂಟ್ರಲ್ ಅನಿಸುತ್ತೋ ನೋಡಿ ಆ ಚೈನ್ ಒಳಗಡೆ ಹೋಗಿ ಈ ಥರ ಥ್ರೆಡ್ನ ತರಬೇಕು. ಚೈನ್ ಒಳಗಡೆ ನೀಟಾಗಿ ಹಾಕ್ಕೋಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಈ ಥರ ಬೇಗ ಬರೋದಿಲ್ಲ ಥ್ರೆಡ್ಡು. ಈಗ ನೋಡಿ ಚೈನ್ ಒಳಗಡೆ ಹಾಕ್ಕೊಂಡು ಥ್ರೆಡ್ನ ತಂದಿದ್ದೀನಿ. 2 ಥ್ರೆಡ್ ಆಗಿದೆ. ಈಗ ಎರಡನ್ನೂ ಸೇರಿಸಿ ಒಟ್ಟಿಗೆ ಒಂದು ಮಾಡಿಕೊಂಡು ಲಾಕ್ ಮಾಡ್ಕೋತೀನಿ. ಸೊ ಕಾಣಿಸ್ತಾ ಇದೆ ಅಲ್ವಾ? ಲಾಕ್ ಮಾಡಿಕೊಂಡು ನೋಡಿ ಈಗ ಈ ರಿಂಗ್ನ ಆ ದಾರದ ಮೇಲೆಯಿಂದ ನೋಡಿ ಆ ಥ್ರೆಡ್ಡು ಕೆಳಗಡೆ ಇರಬೇಕು, ಅದ್ರ ಮೇಲ್ಗಡೆಯಿಂದ ರಿಂಗ್ನ ಆ ಕಡೆ ಪಾಸ್ ಮಾಡ್ಕೋಬೇಕು. ಮಾಡಿಕೊಂಡು ನೋಡಿ ಮತ್ತೆ ಒಂದು ಚೈನ್ ಹಾಕ್ಕೋತಾ ಇದ್ದೀನಿ. ಚೈನು ಮೊದಲೇ ಆದರೂ ಹಾಕ್ಕೋಬೋದು ಅಥವಾ ಈ ಥರ ಟರ್ನ್ ಮಾಡಿದ್ಮೇಲೆ ಬೇಕಾದ್ರೂ ಹಾಕ್ಕೋಬೋದು. ಹಾಕ್ಕೊಂಡು ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ ಅದು ಡಬಲ್ ಕ್ರೋಶೆ ಆಗುತ್ತೆ ನಾವು ಸೂಜಿ ಮೇಲೆ ದಾರ ಹಾಕ್ಕೊಂಡಿರೋದ್ರಿಂದ. ಈಗ ಮತ್ತೆ ಇಲ್ಲಿಂದ ನಾವು ಅದೇ ಥರ ಡಬಲ್ ಕ್ರೋಶೆಸ್ನ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ಅಂದರೆ 3 ಟೈಮ್ಸು ನಾವು ಈ ಡಬಲ್ ಕ್ರೋಶೆನ ಅಂದರೆ 3 ಟೈಮ್ಸ್ ಮಾಡಬೇಕು ಫ್ರೆಂಡ್ಸ್. 3 ಟೈಮ್ಸ್ ಅಂದರೆ 3 ಬೀಡ್ಸ್ ಇನ್ಸರ್ಟ್ ಮಾಡಿರಬೇಕು ನಾವು. 3 ಬೀಡ್ಸ್ನ ಆ ಕಡೆ ಈ ಕಡೆ ಭಾಗದಲ್ಲೂ ಕೂಡ 3 ಟೈಮ್ಸ್ ಡಬಲ್ ಕ್ರೋಶೆ ಇರಬೇಕು. ಸೊ ನಾನು ಇದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಡೈರೆಕ್ಟಾಗಿ ನಾನು ಮಾಡಿನೇ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಅಂತ. ಈಗ ಅದಕ್ಕೂ ಇಂಥ ಮುಂಚೆ ಸ್ವಲ್ಪ ಇದನ್ನು ನೋಡ್ಕೊಳ್ಳೋಣ. ನೋಡಿ 3 ಟೈಮ್ಸು ಡಬಲ್ ಕ್ರೋಶೆ ಆಗಿದ ತಕ್ಷಣ ನೋಡಿ ಅದ್ರ ಪಕ್ಕದಲ್ಲೇ ಹೋಗಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಅದ್ರ ಪಕ್ಕದಲ್ಲೇ ಹೋಗಿ ಥ್ರೆಡ್ನ ತಂದು ಮತ್ತೆ ಡಬಲ್ ಕ್ರೋಶೆಸ್ನ ಮಾಡ್ತಾಯಿದ್ದೀನಿ. ಈಗ ಇದು ಒಂದು ಡಬಲ್ ಕ್ರೋಶೆ ಅಂದ್ಕೊಳ್ಳಿ ಫ್ರೆಂಡ್ಸ್. ಅಂದರೆ 1 ಟೈಮ್ ಆಯ್ತು. ಈಗ ಬೀಡನ್ನ ಆ ಕಡೆ ಈ ಕಡೆ ಭಾಗ ನಾವು 3 ಸತಿ ಡಬಲ್ ಕ್ರೋಶೆ ಮಾಡಿದರೆ ಮಾತ್ರ ಒಂದು ಕಂಪ್ಲೀಟ್ ಆದ ಹಾಗೆ. ನೋಡಿ ಅದೇ ಥರ ನಾನೀಗ 3ನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 3ನ್ನ ಕಂಪ್ಲೀಟ್ ಮಾಡಿಕೊಂಡು ನೋಡಿ ಈಗ ಮತ್ತೆ ಈ 6 ಥ್ರೆಡ್ ಒಳಗಡೆ ನೀಡಲ್ನ ಹಾಕ್ಬಿಟ್ಟು ಇನ್ನೊಂದು ಡೋನಟ್ಸ್ನ ತೊಗೊಂಡು ನೋಡಿ ಅದನ್ನು ಕೂಡ ಕರೆಕ್ಟಾಗಿ ಮಿಡಲ್ನಲ್ಲಿ ನೋಡಿ ಮಿಡಲ್ ಚೈನ್ ಒಳಗಡೆ ಹಾಕ್ಕೊಂಡು ಇದನ್ನು ಕೂಡ ಲಾಕ್ ಮಾಡ್ತೀನಿ. ಒಂದು ಚೈನ್ ಕೂಡ ಹಾಕ್ಕೊಳ್ತೀನಿ. ಹಾಕ್ಕೊಂಡು ನೋಡಿ ಥ್ರೆಡ್ನ ಮೇಲ್ಭಾಗದಿಂದ ರಿಂಗ್ನ ಆ ಕಡೆ ಸರಿಸ್ಕೊಂಬಿಟ್ಟು ಮತ್ತು ಈಗ ಸೂಜಿ ಮೇಲೆ ದಾರ ಹಾಕ್ಕೊಳ್ತೀನಿ. ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಲಾಕ್ ಆಯಿತು. ಈಗ ಮತ್ತೆ 3 ಸತಿ ಡಬಲ್ ಕ್ರೋಶೆ ಮಾಡಿಬಿಟ್ಟು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಯಾಕಂದರೆ ರಿಂಗ್ನ ಆ ಕಡೆ ಭಾಗದಲ್ಲೂ ಕೂಡ 3 ಡಬಲ್ ಕ್ರೋಶೆಗಿಂತ ಹಿಂದೆ ಒಂದು ಬೀಡ್ ಇದೆ. ಅದಕ್ಕೆ ಈ ರಿಂಗ್ ಇನ್ಸರ್ಟ್ ಆದಮೇಲೆ ಕೂಡ 3 ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್ ಈಗ ಹೀಗೆ ಕಾಣಿಸ್ತಾ ಇದೆ ನೋಡಿ. ಬೇಕಿದ್ರೆ ನೀವು ಆ 3 ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕೂಡ ಕಟ್ಕೋಬೋದು, ಇಲ್ಲ ಹಾಗೆ ಬಿಟ್ಟರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್ ಹೀಗೆ ಕಾಣಿಸ್ತಾ ಇದೆ. ಈ ಗ್ಯಾಪು ಇದಕ್ಕೆ ಈಗ ಕರೆಕ್ಟಾಗಿದೆ. ನಾವೇನಾದರೂ 2 ಬೀಡ್ಸ್ ಆಗಿದ ತಕ್ಷಣನೇ ರಿಂಗ್ನ ಇನ್ಸರ್ಟ್ ಮಾಡಿಕೊಂಡ್ರೆ ಹತ್ತಿರ ಬಂದುಬಿಡುತ್ತೆ. ಈಗ ಅದು ನೋಡಿ ಇದನ್ನು ತೋರಿಸ್ತಾ ಇದ್ದೀನಿ. ಇದು ನೆನ್ನೆ ಮಾಡಿರೋಂಥ ಡಿಸೈನು. ಅಂದರೆ ಡೈರೆಕ್ಟಾಗಿ ನಾನು ರಿಂಗ್ಸ್ನ ಅಷ್ಟೇ ಫಿಲ್ ಮಾಡಿಕೊಂಡು ಡೈರೆಕ್ಟಾಗಿ ಸೀರೆಗೆ ಅಟ್ಯಾಚ್ ಮಾಡಿರೋದು. ಅಂದರೆ ನಾನು ಬಟ್ಟೆಗೆ ಅಟ್ಯಾಚ್ ಮಾಡಿದ್ದೀನಿ. ಆ ಥರ ಅಟ್ಯಾಚ್ ಮಾಡಿದರೆ ನೋಡಿ ಹೀಗೆ ಕಾಣಿಸುತ್ತೆ. ಇದನ್ನು ಇನ್ನೊಂದು ಸ್ವಲ್ಪ ಹೈಲೈಟಾಗಿ ಇನ್ನೊಂದು ಚೂರು ಗ್ರ್ಯಾಂಡಾಗಿ ಕಾಣಿಸ್ಲಿ ಅಂದ್ಬಿಟ್ಟು ನೋಡಿ ಈ ಥರ ಒಂದು ಬೇಸ್ ಲೈನ್ನ ಹಾಕ್ಬಿಟ್ಟು ಈ ಥರ ಈ ಡೋನಟ್ಸ್ನ ಸ್ಟಿಚ್ ಮಾಡಿರೋದು. ಸೊ ಗೊತ್ತಾಗ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ ಅಂತ. ಒಂದು ವೇಳೆ ನಾವು ಜಾಸ್ತಿ ಪಕ್ಕದಲ್ಲೇ ತೊಗೊಂಡ್ಬಿಟ್ರೆ ಒಂದ್ರ ಮೇಲೆ ಒಂದು ಬರುತ್ತೆ. ಸೊ ಹಾಗಾಗಿ ನಾವು ಖಂಡಿತ ಗ್ಯಾಪ್ನ ಮೇಂಟೈನ್ ಮಾಡಲೇಬೇಕು, ಹಾಗಾದರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಪಕ್ಕದಲ್ಲೇ ಹಾಕ್ಬಿಟ್ರೆ ಈ ಥರ ನೋಡಿ. ಒಂದು ವೇಳೆ 2 ಟೈಮ್ ನಾನು ಡಬಲ್ ಕ್ರೋಶೆಸ್ನ ಮಾಡಿಬಿಟ್ಟು ಅದನ್ನು ಹಾಕಿದರೆ ಆ ಥರ ಒಂದ್ರ ಮೇಲೆ ಒಂದು ಬರ್ತಾಯಿತ್ತು. ಸೊ ಹಾಗಾಗಿ ನಾನು ಗ್ಯಾಪ್ ಇರಲಿ ಅಂದ್ಬಿಟ್ಟು ಈ ಥರ ಗ್ಯಾಪ್ನ ಬಿಟ್ಟು ಹಾಕಿದ್ದೆ. ಈ ಡಿಸೈನ್ಗೂ ಅಷ್ಟೇ ಫ್ರೆಂಡ್ಸ್ ಕಾಸ್ಟ್ ಬಂದುಬಿಟ್ಟು ನಾವು ನೆನ್ನೆ ಹಾಕಿರೋ ಈ ಡಿಸೈನ್ಗೂ ಒಂದು 50 ರೂಪೀಸ್ ಹೆಚ್ಚು ಕಡಿಮೆ ಮಾಡಿಕೊಂಡು ನಾವು ಕಾಸ್ಟ್ನ ಚಾರ್ಜ್ ಮಾಡ್ಬೋದು. ಅದು 700ಇಂದ ಸ್ಟಾರ್ಟ್ ಮಾಡ್ಬೋದು, ಇದನ್ನು 750ಇಂದ ಚಾರ್ಜ್ ಮಾಡ್ಬೋದು. ಗೊತ್ತಾಯ್ತು ಅಲ್ವಾ ಫ್ರೆಂಡ್ಸ್? ಇದೇ ಥರ ಕೀಪ್ ಆನ್ ದ ವಾಚಿಂಗ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.